ಸರ್ ಮೇನ್ ಕ್ವೆಶ್ಚನ್ ಇಲ್ಲಿದೆ, ಇಲ್ಲಿ ಬನ್ನಿ ಸರ್, ಒಂದು ನಿಮಿಷ ಬನ್ನಿ ಇಲ್ಲಿ. ಇವಾಗ ನೀವು ಟ್ರೆಂಡಿಂಗ್ ಅಲ್ಲಿ ಇದ್ದೀರಾ ಇಂಟರ್ನೆಟ್ ಅಲ್ಲಿ, ಬನ್ನಿ. ಇದು ಮೇನ್ ಕ್ವೆಶ್ಚನ್ ಕೇಳಲೇಬೇಕಿದು. RCB ಇನ್ನು 3 ವರ್ಷ ಸೋಲತ್ತೆ ಅಂತ ಹೇಳಿ ಎಲ್ಲಾ ಕಡೆ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಯಾಕೆ ಸರ್ ಇದ್ದಾರೆ, ಏನು ಬೆಲೆ ಇದೇ ನಾನು ಇದೇ ಸದ್ಯಕ್ಕೆ ಇಷ್ಟ ಸಾಕು. ಸೊ ದೊಡ್ಡ ಮನೆಯ ಮುಕ್ಕಾಲು ಭಾಗ ವೇದಿಕೆ ಮೇಲಿದೆ. ನಮ್ಮ ರಾಘಣ್ಣ ಮಂಗಳಮ್ಮ ಕೂಡ ವೇದಿಕೆ ಮೇಲೆ ಬಂದ್ರೆ ಒಂದು ಗ್ರೂಪ್ ಫೋಟೋಗ್ರಾಫ್ ತಗೊಂಡು ಸಿನಿಮಾದ ಪರವಾಗಿ ಮಹಿಳೆ ಸ್ಕೂಲ್ ಪರವಾಗಿ ಒಂದು ಗಿಡವನ್ನ ನೋಡಬೇಕು ಅಂತ ಹೇಳಿದ್ರು. ನನಗೆ 2 ಎಮೋಷನಲ್ ಅಟ್ಯಾಚ್ಮೆಂಟ್. ಒಂದು, ಒಬ್ಬ ತಂದೆಗೆ ಮಗನ ಪಿಕ್ಚರ್ಲಿ ಕೆಲಸ ಸಿಕ್ಕಿದೆ ಅಂದ್ರೆ ತುಂಬಾ ದೊಡ್ಡ ವಿಷಯ ಆಗುತ್ತೆ. ಇನ್ನೊಂದು, ಇಲ್ಲಿ ಬಂದು ಒಂದು ಸರ್ಪ್ರೈಸ್ ನನಗೆ ನನ್ನ ತಮ್ಮ ಕೇಳಿದ್ನಂತೆ. ನನ್ನ ತಮ್ಮ ಕೇಳ್ಬಿಟ್ಟು ಅವ್ನಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇದೆರಡು ತುಂಬ ಎಮೋಷನಲ್ ಅಟ್ಯಾಚ್ಮೆಂಟು. ನನ್ನ ಮಗನ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಅದು ಸರಿಯಲ್ಲ. ಈ ಪಿಕ್ಚರ್ ನೋಡಿ ಜನ ಅವನ ಬಗ್ಗೆ ಮಾತಾಡಿದ್ರೆ ಅದು ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಖುಷಿ ಆಗುತ್ತೆ. ಇಡೀ ಟೀಮ್ಗೆ ಒಳ್ಳೆಯದಾಗುತ್ತೆ. ಅಪ್ಪಾಜಿ ನನ್ನ ಕೆಲಸ ಕೊಡ್ತೀನಿ, ಥ್ಯಾಂಕ್ಸ್ ಅಪ್ಪಾಜಿ. ಒಂದು ಸರಳ ಕಥೆ. ಫಸ್ಟ್ ಆಫ್ ಆಲ್ ನನಗೆ ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನ್ನಿಸ್ಬಿಟ್ಟಿದೆ. ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ, ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅನ್ನೋ ಒಂದು ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ವಿನು, ವಿಚ್ ಐ ಆಮ್ ವೆರಿ ಪ್ರೌಡ್. ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಗುಣಗುರು ಸಾಂಗ್ ನನಗೆ ತುಂಬಾ ಇಷ್ಟ. ಸಾಂಗು ಇನ್ಫ್ಯಾಕ್ಟ್ ಅದೇನು ಸರ್ ತುಂಬಾ ಕ್ಯಾಚ್ ಆಗಿದೆ ಸರ್, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ಬಂತು. ಅಂಡ್ ವಿನು ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ಅಂತೂ ನೀವೆಲ್ಲ ನೋಡ್ತೀರಾ, ಬಟ್ ವಿನು ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ಹೆಜ್ಜೆಯಲ್ಲೂ ಪರ್ಸನಲ್ ಆಗಿ ಪ್ರೊಫೆಷನಲ್ ಆಗಿ ಯಾವಾಗ ನನ್ನ ಜೊತೆಗಿದ್ದಾನೆ ಅವನ ಜೊತೆಗೆ ನಾನು ಯಾವಾಗ ಇರ್ತೀನಿ. ಅಂಡ್ ಆಲ್ ದ ಬೆಸ್ಟ್ ವಿನು, ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಂದು ಸಲ ಪ್ರೇಮ ಕಥೆ, ಸೊ ಸರಳವಾಗಿ ಹೇಳೋದು. ಸೊ ಆಲ್ಮೋಸ್ಟ್ ಈಗ 1 ವೀಕಿಂದ ಸಾಕಷ್ಟು ಪ್ರಚಾರ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ. ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂತು, ಆಮೇಲೆ ಸಾಕಷ್ಟು ಪ್ರೀತಿ ಸಿಕ್ತು. ಆಮೇಲೆ ನಮ್ಮ ಇಡೀ ಟೀಮು ಶೂಟಿಂಗ್ ಆದ್ಮೇಲೆ ಇವತ್ತೇ ನೋಡ್ತಾ ಇರೋದು, ಎಲ್ಲ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ರಾಮ್ ಕಾಮ್ಗಳಂದ್ರೆ ನನಗೆ ತುಂಬ ಇಷ್ಟ. ಯಾಕಂದರೆ ರಾಮ್ ಕಾಮ್ ಏನಂದರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ, ಆಮೇಲೆ ಖುಷಿ ಕೊಡುತ್ತೆ, ಆಮೇಲೆ ತೃಪ್ತಿ ಕೊಡುತ್ತೆ. ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು. ಆಮೇಲೆ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿ ಆಯಿತು. ನನಗೂ ಅತಿಶಯ್ಗಿರೋ ಡಿಫ್ರೆನ್ಸ್ಗಳು ಏನಂದರೆ, ಅತಿಶಯ್ ಒಂದು ಚಿಕ್ಕಬಳ್ಳೂರಿರೋದು, ನಾನು ಸದಾಶಿವನಗರಲ್ಲಿರೋದು. ಅತಿಶಯ್ ತುಂಬ ಮಾತಾಡ್ತಾನೆ, ನಾನು ಸ್ವಲ್ಪ ಕಮ್ಮಿ ಮಾತಾಡೋದು. ಅತಿಶಯ್ ಅಪ್ಪ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ, ನಮ್ಮಪ್ಪ ಆ್ಯಕ್ಟ್ ಮಾಡ್ತಾರೆ. ಸೊ ಆದರೆ ಸಿನಿಮಾದಲ್ಲಿ ನಾನು ಅತಿಶಯ್ ತುಂಬ ಒಳ್ಳೆಯವರು, ಇಬ್ರಿಗೂ ಮದುವೆ ಆಗಿಲ್ಲ. ಆದರೆ ಅತಿಶಯ್ ಮದುವೆ ಆಗ್ತಾನೆ ಅಂತ ನೋಡೋಕ್ಕೆ ನೀವೆಲ್ಲ ಸಿನಿಮಾ ಬಂದು ನೋಡಿ. ಸೊ ಇದೇ ಫೆಬ್ರವರಿ 8ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸಿನಿಮಾ ಅತಿಶಯ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ, ನಾವು ಆಲ್ರೆಡಿ ನೋಡಿದ್ವಿ. ಬಟ್ ಯಾರನ್ನ ಮದುವೆ ಆಗ್ತಾನೆ, ಇವ್ರನ್ನ ಅವ್ರದ್ದು ಮಲೈಕಾ ಸಿಂಗ್ನ ಅಥವಾ ನಮ್ಮ ಸ್ವಾದಿಷ್ಟ ಮದುವೆ ಆಗ್ತಾನ? ಮೊದಲೇ ಚೆನ್ನಾಗಿ ಸಿನಿಮಾ ಬರಲ್ಲ, ಇನ್ನೂ ಹೇಳ್ಬಿಟ್ರೆ ಈ ಸಿನಿಮಾ ಬಂದು ನೋಡ್ತಾರೆ. ಸೊ ಎಲ್ಲ ಸಿನಿಮಾಕ್ಕೆ ಬಂದ್ವಿ. ಓಕೆ, ಸೊ ಬೆಂಗಳೂರು ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ ನೀವು? ಯಾಕಂದ್ರೆ ಚಿಕ್ಕಪೇಟೆ ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ, ತುಂಬಾ ನಮ್ದಪ್ಪ ಸಿನಿಮಾ ನೋಡ್ತಾ ಇದ್ದಾಗೆ ಹಾಗನ್ಸುತ್ತೆ. ಬೇರೆ ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ? ಬೆಂಗಳೂರಲ್ಲಿ ಆಕ್ಚುಲಿ ನಾವು ಬಾಂಬೆಲಿ ಶೂಟ್ ಮಾಡಿದ್ವಿ, ಆಮೇಲೆ ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ವಿ, ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಮೇನ್ ಬಂದು ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ತಿದ್ವಿ. ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ಬೇಕಂದ್ರೆ ಏನಾಗ್ತಿತ್ತು ಅಂದ್ರೆ, ಸುನ್ನಿ ಅವ್ರಿಗೆ ಊಟ ಅಂದ್ರೆ ತುಂಬಾ ಇಷ್ಟ. ಸೊ ಪ್ರತಿದಿನ ದೊಣ್ಣೆ ಬಿರಿಯಾನಿ ತರಿಸ್ಕೊಡ್ತಾ ಇದ್ರು. ಒಂದಿನ ಹೇಳಿದೆ ಸುನಿಯವರೇ ಈ ತರ ತರಿಸ್ಕೊಡ್ತಾ ಇದ್ರೆ ನಂಗೆ ಅಟ್ಲೀಸ್ಟ್ 1 hour ಎಕ್ಸ್ಟ್ರಾ ಬೇಕು, ಯಾಕಂದ್ರೆ ಚಿಕ್ಕಪೇಟೆ ಬಿರಿಯಾನಿ ತಿಂದ್ಮೇಲೆ ನಿದ್ದೆ ಮಾಡ್ಲೇಬೇಕು ಅಂತ. ಸೊ ಅದೇ ಸುನಿಯವ್ರು ಎಷ್ಟು ಆರಾಮ್ ಅಂದ್ರೆ, ನೀನು 1 hour ನಿದ್ದೆ ಮಾಡ್ಕೊಂಡು ಆರಾಮಾಗಿ ಶೂಟ್ ಬಾ ಅಂತ ಹೇಳ್ತಾ ಇದ್ರು.
ವಾವ್ ಸರ್ ವೆರಿ ನೈಸ್. ಮೇಡಮ್ ನೀವೇನಾದ್ರು ಬಿರಿಯಾನಿ ತಿಂದಿದ್ದೀರಾ ಶೂಟಿಂಗ್ ಟೈಮಲ್ಲಿ? ನೀವು ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ ಶ್ರೀಮಾನ್. ನಮಸ್ತೆ ಮುರಳಿ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಒಂದು ಸರಳ ಪ್ರೇಮ ಕಥೆ ನನ್ನ ಕನ್ನಡ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಪಿಕ್ಚರ್. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದರಲ್ಲಿ ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನೊಂದು ಜರ್ನಲಿಸಮ್ ಸ್ಟೂಡೆಂಟು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಗಾಟ್ ಟು ವರ್ಕ್ ವಿತ್ ಸುನಿ ಸರ್, ವಿನಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮಿಗೆ ತುಂಬ ತುಂಬ ಧನ್ಯವಾದಗಳು. ಇದೊಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಕನ್ನಡ ಹುಡುಗಿಯರನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಒಂದು ಸರಳ ಪ್ರೇಮ ಕಥೆಯಲ್ಲಿ ಸ್ಟಾರ್ಟ್ ಆಕ್ಟ್ ಮಾಡಿದ್ದಕ್ಕೆ ಸುನಿ ಸರ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಮೊದಲಿಂದನು. ಆ್ಯಂಡ್ ದೊಡ್ಡ ಮನೆ ಕೊಡಿ ಆಗಿರ್ತಕ್ಕಂತಹ ವಿನಯ್ ಗುರು ಅವರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನನಗೆ ತುಂಬ ಖುಷಿನೇ. ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್, ರಾಘಣ್ಣ ಆ್ಯಂಡ್ ವಿನಯ್ ಬ್ರೋ, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ಆಲ್ ದ ಬೆಸ್ಟ್ ಮೂವಿಗೆ. ಧನ್ಯವಾದಗಳು. ಸೊ ಪ್ರತಿಯೊಬ್ಬರು ನಮ್ಗೆ ಆರೈಸಕ್ಕೆ ಬಂದಿರೋಂಥ ಅಶ್ವಿನಿ ಪ್ರೊಡ್ಯೂಸರ್ ಸರ್ ಒಂದು ಮಾತಾಡಿದ್ರು. ನಮ್ಮ ಫಿಲಮ್ ನೋಡಿದ್ರು ಅವರು ಬಂದು ಮಾತಾಡಲಿಲ್ಲ. ಅಶ್ವಿನಿ ಮೇಡಮ್ ಎಂಟ್ರಿ ಆಗ್ತಾ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀನಿ ಅಂದರು. ಸೊ ನನಗೆ ಫಿಲಮ್ ಮಾಡಿ ಸಾರ್ಥಕ ಅಂತ ಹೇಳಿದ್ರು. ನಾನು ಫಿಲಮ್ ನೋಡಿದ್ರು ಆವಾಗಲೇ ಈ ಡೈಲಾಗ್ ಕೊಟ್ಟಿರಲಿಲ್ಲ ಮೇಡಮ್. ಸೊ ತುಂಬ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ಅಂದರೆ ಫಿಲಮ್ ಸೆಟ್ಟಿಗೆ ಬಂದ್ರಿ, ನಾವು ಹೇಳಿದೆ ಸಾಂಗ್ ರಿಲೀಸ್ ಮಾಡಿಕೊಟ್ರಿ. ಸೊ ಪ್ರತಿಯೊಂದು ನೀವು ಇದ್ದೀರ, ನಮ್ಗೆ ಧನ್ಯವಾದಗಳು. ಅಪ್ಪಾಜಿ ಅಂತೂ ಬೆಳಗ್ಗೆ 4 ಗಂಟೆಗೆ ಮೆಸೇಜ್ ಹಾಕಿರ್ತಾರೆ ಹೇಗೆ ಏನೇನು ಅಂತ. ಸೊ ಧನ್ಯವಾದಗಳು. ಮುರಳಿ ಸರ್, ನಿಮ್ಮ ಬಿಸಿ ಸ್ಕೆಡ್ಯೂಲ್ ಗೊತ್ತು, ಬಗೀರ ಎಲ್ಲ ನಡೀತಿದೆ ಅಂತ, ಬಟ್ ಬಂದಿರೋ ಧನ್ಯವಾದಗಳು. ಧೀರೇನ್ ಸರ್, ಮತ್ತು ಗೌಡ್ರು, ಮುಖೇಶ್ ಸರ್, ಶ್ರೀರಾಮ್ ಸರ್, ಪ್ರತಿಯೊಬ್ಬರಿಗೂ ಯಾರ ಹೆಸರು ತಗೊಂತಿಲ್ಲ, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಸೊ ಒಂದು ಸರಳ ಪ್ರೇಮ ಕಥೆ, ಈ ಸಿನಿಮಾ ಬಗ್ಗೆ ಒಂದು ಲೈನಲ್ಲಿ ಹೇಳ್ಬೇಕಾದ್ರೆ ಏನು ಹೇಳ್ತೀರಾ? ಆನ್ಲೈನಲ್ಲಿ ಮುಗಿಸೋಕ್ಕಾಗಲ್ಲ. ನಾನು ಒಂದು ಸರಳ ಪ್ರೇಮ ಕಥೆ ನಾನು ಅಷ್ಟೇ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್. ಬೇರೆ ಮೂವೀಸ್ ಎಲ್ಲ ನಾನು ಡೈರೆಕ್ಟರ್ ಆದ್ಮೇಲೆ ರಿಜಿಸ್ಟರ್ ಮಾಡಿಸಿದ್ದೀನಿ. ಸೊ ಈ ಟೈಟಲ್ ಇದೆಯಲ್ಲ ಅಷ್ಟೇ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್. ಸೊ ಅಫ್ಕೋರ್ಸ್ ಸಿಂಪಲ್ ಆಗಿ ಲವ್ ಸ್ಟೋರಿಗೆ ಈ ಟೈಟಲ್ ಇಟ್ಟಿದ್ದ. ಬಟ್ ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡಿಲ್ಲ, ಕ್ಯಾಚಿ ಆಗಿರೋಣ ಹಾಗೆ ಹೀಗೆ ಅಂತ ಸಿಂಪಲ್ ಆಗಿ ಲವ್ ಸ್ಟೋರಿ ಆಯಿತು. ಅದಾದ್ಮೇಲೆ ಚಮಕಿಗೆ ಈ ಟೈಟಲ್ ಇಟ್ಟಿದ್ದೆ, ಮತ್ತೆ ಅದು ಚಮಕ್ ಅಂತ ಆಯಿತು. ಸೊ ನಾನು 10 ವರ್ಷದಿಂದ ರಿನ್ಯೂವಲ್ ಮಾಡ್ಕೊಂಡು ಬರ್ತೇನೆ ಇದ್ದೆ. ಸೊ ಫೈನಲಿ ವಿನಯ್ ಸರ್ ನೋಡಿದ ತಕ್ಷಣ ಸರಳ ಅನ್ನೋದು ಮ್ಯಾಚ್ ಆಗುತ್ತೆ. ನಾನು ವಿನಯ್ ಸರ್ನ ಚೂಸ್ ಮಾಡಿದ್ದೆ. ಅವ್ರು ದಸರಾದಲ್ಲಿ ಮೆಟ್ಲು ಮೇಲೆ 100 ಜನದಲ್ಲಿ ಒಬ್ರು ಕೂತಿದ್ದಾಗ ನಮ್ಮ ಸೊಸೈಟಿ ಅವರು ಕಳಿಸೋರು ಫೋಟೋ. ಸೊ ಆ ಫೋಟೋ ಕಳಿಸಿದಾಗ ನಾನು ಫಸ್ಟ್ ಸ್ಕೆಚ್ ಹಾಕ್ಸಿದ್ದೆ. ಚಿಕ್ಕಪೇಟೆಯಲ್ಲಿ ಒಬ್ರು 100 ಜನದ ಮಧ್ಯೆ ನಡ್ಕೊಂಡ್ಬರ್ತಿರ್ತಾರೆ ಹೀರೋ, ಅಷ್ಟೇ ನಾವು ಬಿಡೋದು, ಫೋಕಸ್ ಶಿಫ್ಟ್ ಮಾಡಲ್ಲ ಅಂತ. ಬಟ್ ದಸರಾ ಫೋಟೋ ಕಳಿಸಿದಾಗ ನಾನು ಅನ್ಕೊಂಡೆ ನಮಗೆ ಹೀರೋ ವಿನಯ್ ರಾಜ್ಕುಮಾರ್ ಸರ್ ಅಂತ. ಸೊ ಹೋಗೋರಿಗೆ ಸಬ್ಜೆಕ್ಟ್ ರೆಡಿ ಕೊಟ್ಟಾಗ ಅವರು ಖುಷಿಯಾಗಿ ಉಟ್ಕೊಂಡ್ರು. ಆಮೇಲೆ ಎಲ್ಲ ಡಿಸ್ಕಷನ್ ಆಗಿ ಡೆವಲಪ್ ಆಗ್ತದೆ ಅಲ್ವಾ? ದೊಡ್ಡ ಮನೆ ಅಂದ ತಕ್ಷಣ ಸರಳತೆ ಅದು ಗೊತ್ತಾಗುತ್ತೆ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಧೀರೇನ್ ರಾಮ್ಕುಮಾರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಸರ್. ಇವಾಗ ಇದು 8ನೇ ತಾರೀಕು ಪೇಡ್ ಪ್ರೀಮಿಯರ್, 9ನೇ ತಾರೀಕು ರಿಲೀಸ್. 8 ಏನಕ್ಕೆ ಗೊತ್ತಾ ನಿಮಗೆ? ಅದು ಲಕ್ಕಿ ನಂಬರ್ ಅಂತೆ. ಯಾರ್ದು? ಇವ್ರದ್ದು. ಬನ್ನಿ ಸರ್, ಮುಂದೆ ಬನ್ನಿ ಸರ್. ಅದು ಏನು ಲಕ್ಕಿ ನಂಬರ್ ಸರ್? 8 ಯೂಶಲಿ ಎಲ್ಲರೂ ಇಗ್ನೋರ್ ಮಾಡ್ತಾರೆ, ನೀವು ಏನಕ್ಕೆ ಅದನ್ನೇ ಚೂಸ್ ಮಾಡಿದ್ದೀರಾ? ಆಕ್ಚುಲಿ ನನ್ನ ವೈಫ್ದು ಡೇಟ್ ಆಫ್ ಬರ್ತ್ 8. ಮೇಡಮ್ ಎಲ್ಲಿದ್ದೀರಾ ಮೇಡಮ್? ಮತ್ತೆ ನನ್ನ ಲವರ್ದು ಡೇಟ್ ಆಫ್ ಬರ್ತ್ 8. ಸರ್ ಅದಕ್ಕೆ ನಾನು ಟೈಟಲಲ್ಲಿ ವಿರಣ ಅಂತ ಹಾಕಿ ಆಮೇಲೆ ಸರಳ ಅಂತ ಹಾಕಿರೋದು. ಇಬ್ರು ಒಬ್ಬರೇನಾ ಸರ್? ಲಕ್ಕಿಲಿ ಆಗಲಿಲ್ಲ, ಬಟ್ ಮದುವೆ ಆದ್ಮೇಲೆ ನಾನು ಹೆಂಡತಿನೇ ನಾನು ತುಂಬಾ ಪ್ರೀತಿಸ್ತಾ ಇದ್ದೆ. ಸರ್ ನೋಡಿ ಎಷ್ಟು ಕ್ಯಾಮ್ರಾಗಳಿವೆ, ಎಲ್ಲ ರೆಕಾರ್ಡ್ ಮಾಡ್ತಿರ್ತವೆ, ಎಲ್ಲ ನಮಗೆ ನಿಮ್ಮ ಮನೆಗೆ ಹೋಗ್ತೀರಾ ಇವತ್ತು? ಮನೆಗೆ ಹೋಗ್ತೀರಾ? ಸೊ ನೋಡಿ, ಕಟ್ ಮಾಡ್ತೀರಾ ಈ ಪಾರ್ಟ್ ನೋಡಿ. ಬಟ್ ವೆರಿ ನೈಸ್ ಸರ್. ಸೊ ಒಟ್ಟಾರೆ ನೀವು ಒಂದು ಲೈನಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಏನು ಹೇಳ್ತೀರಾ? ನನಗೆ ಮಾತಾಡಕ್ ಬರಲ್ಲ, ಜೊತೆಗೆ ಇವ್ರೆಲ್ಲರೂ ನೋಡಿದ್ರೆ ಇನ್ನೂ ಏನೇನು ಮಾತಾಡ್ತೀನಿ ಅಂತ ನನಗೆ ಭಯ ಆಗುತ್ತೆ. ಒಂದು ಸರಳ ಪ್ರೇಮ ಕಥೆ, ಇದು ನನ್ನ ಫಸ್ಟ್ ಸಿನಿಮಾ. ನಾನು ಪ್ರೊಡ್ಯೂಸರ್ ಆಗಿ ನನಗೆ ಯಾವುದೇ ಥರ ಅನುಭವ ಇಲ್ಲ. ನನ್ಗೆ ಇದ್ದಿದ್ದು ಒಂದೇ ಒಂದು ಕ್ವಾಲಿಫಿಕೇಶನ್ ಅಂದರೆ ನಾನು ತುಂಬ ಸಿನಿಮಾಗಳು ನೋಡ್ತೀನಿ, ಅದೊಂದೇ ನನಗಿರೋ ಕ್ವಾಲಿಫಿಕೇಶನ್.
ಸಿನಿಮಾ ಮೇಲೆ ತುಂಬಾ ಪ್ರೀತಿ ಇದೆ. ಆ ಪ್ರೀತಿಯಿಂದನೇ ಈ ಸಿನಿಮಾ ಮಾಡಿದ್ದೀನಿ. ಸೊ ಗೊತ್ತಾಯ್ತಲ್ಲ, ಅವ್ರ ವೈಫು ಮತ್ತೆ ಲವರ್ ಬರ್ಡೇ. ಮುನೇಗೌಡರು, ಶ್ರೀರಾಮ್ ಸರ್, ಮುಖೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನೋಡಿ ಬರ್ಬೇಕು ಅಂದ್ರೆ ನೀವೆಲ್ಲರೂ ಕಾರಣ. ಮುನೇಗೌಡರು, ಶ್ರೀರಾಮ್ ಸರ್, ಮುಖೇಶ್ ಸರ್ ವೇದಿಕೆ ಮೇಲೆ ಇದ್ದೀರಾ, ಥ್ಯಾಂಕ್ ಯು. ಪರಿಸರವನ್ನ ಕಾಪಾಡೋ ಒಂದು ನಮ್ಮ ತೆರೆಯ ಹಿಂದಿನ ಹೀರೋಸ್ ಅಂತ ಹೇಳ್ಬೋದು. ಜೋರಾದ ಚಪ್ಪಾಳೆ. ಆರ್ಟ್ ಡೈರೆಕ್ಟರ್, ಕಾಸ್ಟ್ಯೂಮ್ ಡಿಸೈನರ್, ಸೌಂಡ್ ಡಿಸೈನರ್. 9ನೇ ತಾರೀಕು ಅಂದ್ರೆ ಏನ್ ಹೇಳ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಬಸವ ಮಾರ್ಗ ಸಂಸ್ಥಾಪಕರು ಬಸವರಾಜ್ ಸರ್, ಶ್ರೀ ರಂಗರಾಜು ಸರ್ ಪರವಾಗಿ ಗಿಡವನ್ನ ಕೊಡ್ತಾ ಇದ್ದೀವಿ. ಒಂದು ಗಿಡ ನೆಟ್ಟು ಪರಿಸರ ಉಳಿಸಿ ಅನ್ನೋ ಒಂದು ಥೀಮ್ ನಲ್ಲಿ